ಇವತ್ ಮನೇಲಿನೇ ಬೇಕರಿ ಸ್ಟೈಲ್ ತರ ಸ್ವೀಟ್ ಮಾಡ್ದೆ, ಅದು 50 ರೂಪಾಯಿದಾಗ. ಹೆಂಗಂತ ಫುಲ್ ನೋಡ್ರಿ. ಇವತ್ತಿನ ದಿನ ಶುರುವಾಗಿದ್ದೆ ಮಧ್ಯಾಹ್ನ 3 ಗಂಟೆಗೆ. ಅಲ್ಲಿವರೆಗೂ ಮಲ್ಕೊಂಡಿನ್ರಿಪ್ಪ. ನಮಸ್ಕಾರ ಕ್ರೇಜಿ ಪೀಪಲ್. ನಮ್ಮ ಮನಿ ಅನ್ನೋದು ಸೇಮ ಮುನ್ಸಿಪಾಲಿಟಿ ತಿಪ್ಪೆ ಆಗಿದೆ. ಆಮೇಲೆ ಕ್ಲೀನ್ ಮಾಡಿದ್ರೆ ಅನ್ಕೊಂಡು ಗಸ್ ಗಸ್ ಅಂತ ಹಲ್ ತಿಕ್ತಾ ಇದೀನಿ. ಎಲ್ರು ನಾಷ್ಟ ಊಟ ಮಾಡಿ ಮಲ್ಕೊಂಡಾಗ ನಾ ಬ್ರಷ್ ಮಾಡ್ತಾ ಇದ್ದೀನಿ ನೋಡ್ರಿ. ಜನ್ಮಕ್ಕೆ ಹೋಗೋ ಹಂಗೆ ಸೀದಾ ಊಟಕ್ಕೆ ಕುಂತೀನಿ. ಹಸುವಾಗಿತ್ರಿ ಕಿತ್ ಬೀಳಂಗ. ಸಂಜೆ ಹಂಗೆ ರೀಲ್ಸ್ ನೋಡ್ತಾ ನಿಂತಿದ್ದೆ. ಅವಾಗ ಒಂದು ರೀಲ್ ಬಂತು, 50 ರೂಪಾಯಿದಾಗ ಬೇಕರಿ ತರ ಸ್ವೀಟ್ ಹೆಂಗ್ ಮಾಡೋದು ಅಂತ. ನಂಗೂ ಕೆಲಸ ಇಲ್ಲ, ಇದನ್ನಾದ್ರೂ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಸೀದಾ ಏನೇನ್ ಬೇಕು ಅದನ್ನೆಲ್ಲ ತರ್ಲಾಕ್ ಬಂದಿನಿ. ನಿಮ್ ಬೈಗೆ 2 ದಿನದಿಂದ ಸಿಕ್ಕಾಪಟ್ಟೆ ತಲಿ ನೋವು. ಅದಕ್ಕೆ ನವರತ್ನ ಹಾಕಿ ಗಿಚ್ ಗಿಲಿಲ್ಲ ಅನ್ನಂಗ ಮಸಾಜ್ ಮಾಡ್ಕೊಂಡೆ. ಮಸಾಜ್ ಮಾಡೋರು ಒಬ್ರಿದ್ರೆ ಚಲೋ ಆಗ್ತಿತ್ ನೋಡ್ರಿ. ಆಮೇಲೆ ಶುರುವಾಯ್ತು ನೋಡ್ರಿ ಸರ್ಕಸ್. ಕಡಾಯಿದಾಗ ಹಾಲ್ ಹಾಕಿ ಅದು ಅರ್ಧ ಕಮ್ಮಿ ಆಗೋ ತರ ಕುದಿಸಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸರಿ ಸಕ್ಕರೆ ಹಾಕಿ ಹಂಗೆ ಅದ್ರ ಜೊತೆ ಹಾಲಿನ ಪುಡಿನೂ ಹಾಕ್ದೆ. ವಿಡಿಯೋದಾಗ ಹಿಂಗೆ ಹೇಳ ರೀಪ, ಅದಕ್ಕೆ ಹಾಕ್ತಾ ಇದೀನಿ. ಆಮೇಲೆ ಹೆಂಗ್ ಅಲ್ಲಾಡ್ಸ್ಬೇಕಂದ್ರೆ ಹಾಲೆಲ್ಲ ಹಾರೋಗ್ಬೇಕು ನೋಡಿ, ಹಂಗ ಅಲ್ಲಾಡ್ಸ್ಬೇಕು. ಆಮೇಲೆ ಒಂದು ಪ್ಲೇಟ್ ದಾಗ ತುಪ್ಪ ಹಾಕಿ ಅದ್ರಾಗ ಮಾಡಿರೋದನ್ನ ಹಾಕಿ ಅದ್ರ ಮೇಲೆ ಸ್ವಲ್ಪ ಗೋಡಂಬಿ ಬಾದಾಮಿ ಹಾಕೋದು ಎಲ್ಲ ಮಾಡಿ 2 ತಾಸು ಫ್ರಿಜ್ ದಾಗ ಇಡ್ಬೇಕು. ಅದ್ರ ನಿಮ್ ಬೈ ಫುಲ್ ಬಡವ, ಎಲ್ಲಿ ಫ್ರಿಜ್ ತರಬೇಕು. ಅದಕ್ಕೆ ಹಂಗೆ ಹೊರಗಿಟ್ಟೆ. ಅದು ರೆಡಿ ಆಗೋ ತನಕ ಕುಂತಾರೆ ಏನ್ ಮಾಡ್ಲಿ ಅಂತ ಆಪಲ್ ತಿಂತಾ ಇದೀನಿ. ಅದುವರೆ ಸೆಟ್ ಆಗ್ಲಿಲ್ಲ, ನಾನೇ ಸ್ನಾನ ಮಾಡಿ ಬಂದೆ. ಸೆಟ್ ಆಗಿಲ್ಲ ಅಂದ್ರೆ ಏನಾಯ್ತು, ತಿಂದ್ ನೋಡಿದ್ರೆ ಸ್ವೀಟ ಸಿಕ್ಕಾಪಟ್ಟೆ ಸ್ವೀಟ್ ಆಗಿತ್ತು ರೀಪ. ಅದಕ್ಕೆ ಅನ್ನ ಖಾರ ಎಣ್ಣೆ ಹಾಕೊಂಡು ತಿಂತಾ ಇದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ. ಹಂಗೆ ಇವತ್ತಿನ ಥಾಟ್ ಕೇಳ್ರಿ. ಯಾವತ್ತು ಕಾಯುತ್ತಾ ಯೋಚಿಸುತ್ತಾ ಕಾಲ ಕಳೆಯಬೇಡಿ, ಯಾಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ ಅಂತ ಹೇಳ್ತಾ ಇವತ್ತಿಗೆ ಇಷ್ಟೇ. ಇಷ್ಟ ಲೈಕ್ ಮಾಡಿ. ಮತ್ತೆ ಮುಂದೆ ಸಿಗಮು. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ